ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ವಲ್ಪವೇ ಶುಗರ್ ಹಾಕಿ ಒಂದು ಸೂಪರ್ ಆಗಿರುವ ಕೇಸರಿ ಬಾತು ತುಪ್ಪದಲ್ಲಿ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಬರುವ. ಈ ಕೇಸರಿ ಬಾತು ಮಾಡ್ತಾ ಇದ್ದೀನಿ. 1.5 ಸ್ಪೂನು ಶುದ್ಧವಾದ ತುಪ್ಪ ತಗೊಂಡಿದ್ದೇನೆ. ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಆದರೂ ದಿನ ಬಳಸೋದು ಒಳ್ಳೆಯದಲ್ಲ. ಬಿಸಿ ತುಪ್ಪಕ್ಕೆ ಗೋಡಂಬಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಲೈಟ್ ಬ್ರೌನ್ ಆಗುವಾಗ ದ್ರಾಕ್ಷಿ ಹಾಕ್ಕೊಳ್ಬೇಕು. ನಾನು ದ್ರಾಕ್ಷಿನ ಚೆನ್ನಾಗಿ ತೊಳೆದಿದ್ದೀನಿ, ಎಲ್ಲೆಲ್ಲೇ ಹಾಕಿರ್ತಾರಲ್ಲ. ಅದಕ್ಕೆ ನೋಡಿ ಟೀ ಅಂತ ಆಯಿತು. ಹುರಿದಿದ್ದಾಯಿತು. ಈಗ ತೆಗಿಯೋಣ ಇದನ್ನು. ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ. ಮೀಡಿಯಮ್ ಗ್ಲಾಸಲ್ಲಿ ರವೆ ತಗೊಂಡು ಕ್ಲೀನ್ ಮಾಡಿದ ರವೆ ಇದಕ್ಕೆ ಹಾಕಿ ಇವಾಗ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ರವೆಯನ್ನು ಅದೇ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ. ಕೆಲವರು 1 ಕಪ್ ರವೆಗೆ ಸೇಮ್ ಅಳತೆಗೆ ಸಕ್ಕರೆ ತಗೊಳ್ತಾರೆ. ಬೇಕಾದವರು ತಗೊಳ್ಳಿ, ಹಾಗೆ ನಾನು ಅಷ್ಟು ತಗೊಳ್ಳೋದಿಲ್ಲ. ನನಗೆ ಸ್ವಲ್ಪ ಸಕ್ಕರೆ ಅಂದರೆ ಯಾಕೋ ಭಯ ನನಗೆ. ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಆ ಕಡೆ ಸಿಹಿನೂ ಅಲ್ಲ, ಈ ಕಡೆ ಸಿಹಿ ಇಲ್ಲದೇನೂ ಅಲ್ಲ ಅಂತ ಆಗಲಿಕ್ಕೆ. ಇದನ್ನು ಇವಾಗ ಎರಡನ್ನು ಚೆನ್ನಾಗಿ ಈ ಥರ ಉರಿಬೇಕು. ಸಕ್ಕರೆ ಫುಲ್ ಮೆಲ್ಟ್ ಆಗಬೇಕು. ಪೂರ್ತಿ ಬರ್ನರ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ರವೆ ತಗೊಂಡಿದ್ದೀನಲ್ವ, ಅದರ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ನೀರು ತಗೊಳ್ಳಿ. ಇಲ್ಲಿಗ ಸಕ್ಕರೆ ಕೂಡ ಮೆಲ್ಟ್ ಆಗಿದೆ. ಅರ್ಧ ಕಪ್ಗಿಂತಲೂ ಕಮ್ಮಿ ಹಾಕಿದ್ದೀನಿ ಸಕ್ಕರೆ. ಇವಾಗ ನೀರು ಹಾಕ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಟು ಹಾಕಬೇಕು ಯಾವಾಗ ನೀರು, ಇಲ್ಲಾಂದರೆ ಎಷ್ಟು ನಾವು ಉರಿದ್ರೂ ಗಟ್ಟಿ ಬರುವ ಸಾಧ್ಯತೆ ಇದೆ. ಸಿಮ್ಮಲ್ಲಿಟ್ಟು ಸಿಮ್ಮಲ್ಲೇ ಕುದಿಬೇಕಿದು. ಬೇಕಂದ್ರೆ ಒಂಚೂರು ಕಲರ್ ಹಾಕಿ, ಇನ್ನೂ ಒರಿಜಿನಲ್ ಕೇಸರಿ ಹಾಕಿದರೆ ಇನ್ನೂ ಒಳ್ಳೆಯದು. ಕಲರ್ ಹಾಕಿದ್ದೀನಿ. ಹಾಗೆ ಈಗಲೇ ಏಲಕ್ಕಿ ಪುಡಿ ಮಾಡಿದ್ದು ಹಾಕಿ ಇವಾಗ ಮತ್ತೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಕೊನೆಯಲ್ಲಿ ತುಪ್ಪ ಹಾಕಲೇಬೇಕು, ಆದರೆ ಚೆನ್ನಾಗಿರೋದಿದೆ. ಈಗ ಸ್ಟವ್ನ ಆಫ್ ಮಾಡಬೇಕು. ಈ ಸ್ಟವ್ನ ಆಫ್ ಮಾಡಿದ ಮೇಲೆ ನೋಡಿ, ಈ ಥರ ನಮ್ಮ ಹುರಿದಿಟ್ಟ ಗೋಡಂಬಿ ದ್ರಾಕ್ಷೆ ಎಲ್ಲ ಹಾಕಿ ಅಲಂಕಾರ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಬಹಳ ಚೆನ್ನಾಗಿರುತ್ತೆ.